ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸಮೇತ ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ಅದ್ರ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನಾನು ಇವತ್ತು ಫಾದರ್ಸ್ ಡೇ ಬಗ್ಗೆ ಮಾತಾಡ್ತಿದ್ದೀನಿ. ತಂದೆ ಮತ್ತು ಮಕ್ಕಳ ನಡುವಿನ ಸಂಬಂಧ ತುಂಬಾ ಸ್ಪೆಷಲ್. ಇಂತಹ ಬಾಂಧವ್ಯದ ಸಂಕೇತವಾಗಿ ಪ್ರತಿ ವರ್ಷ ಜೂನ್ 3ನೇ ಭಾನುವಾರದಂದು ಅಪ್ಪಂದಿರ ದಿನವನ್ನು ಆಚರಿಸಲಾಗುತ್ತದೆ. ಇಂತಹ ಈ ಆಚರಣೆ ಹೇಗೆ ರೂಢಿಗೆ ಬಂತು ಅಂತ ಇದರ ಇತಿಹಾಸ ನೋಡೋದಾದ್ರೆ, ಅಮೆರಿಕದಲ್ಲಿ ನಡೆದ ಭೀಕರ ಅಪಘಾತವೊಂದು ಅಪ್ಪಂದಿರ ದಿನಾಚರಣೆಗೆ ನಾಂದಿ ಹಾಡಿತು. ಹೌದು, 1908 ಜುಲೈ 5ರಂದು ಪಶ್ಚಿಮ ವರ್ಜೀನಿಯಾದಲ್ಲಿ ನಡೆದ ಅಪಘಾತವೊಂದರಲ್ಲಿ ನೂರಾರು ಪುರುಷರು ಸಾವಿಗೀಡಾದರು. ಈ ಪೈಕಿ ಓರ್ವರ ಮಗಳು ಗ್ರೇಸ್ ಗೋಲ್ಡನ್ ಕ್ಲೇಟನ್ ಎಂಬಾಕೆ ಅಪಘಾತದಲ್ಲಿ ಮರಣ ಹೊಂದಿದವರ ನೆನಪಿಗಾಗಿ ಭಾನುವಾರ ಗೌರವ ಸೂಚಿಸಿದರು. ಕೆಲವು ವರ್ಷಗಳ ನಂತರ ಸೊನೋರಾ ಸ್ಮಾರ್ಟ್ ಡಾಡ್ ಎಂಬ ಮಹಿಳೆ ತನ್ನ ತಂದೆಯ ಗೌರವಾರ್ಥವಾಗಿ ಅಪ್ಪಂದಿರ ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಿದರು. 1972ರಂದು ಅಮೆರಿಕದ ಅಧ್ಯಕ್ಷರಾಗಿದ್ದ ರಿಚರ್ಡ್ ನಿಕ್ಸನ್ ರವರು ಅಪ್ಪಂದಿರ ದಿನಾಚರಣೆಯನ್ನು ಆಚರಿಸಲು ಘೋಷಣೆ ಹೊರಡಿಸಿದ ಬಳಿಕ ಅಮೆರಿಕದಲ್ಲಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿತು. ತದನಂತರ ಭಾರತ ಹಾಗೂ ವಿವಿಧ ದೇಶಗಳಲ್ಲಿ ಅಪ್ಪಂದಿರ ದಿನವನ್ನು ಆಚರಿಸಲು ಶುರುವಾಯಿತು. ಕುಟುಂಬದಲ್ಲಿ ತಂದೆಯ ಕೊಡುಗೆಯನ್ನು ಅರಿತುಕೊಳ್ಳುವುದು ಹಾಗೂ ಗೌರವಿಸುವುದು ಹಾಗೂ ಅವರು ತೋರುವ ಕಾಳಜಿ, ಪ್ರೀತಿ, ಶ್ರಮಕ್ಕೆ ಧನ್ಯವಾದ ತಿಳಿಸಲು ಅಪ್ಪಂದಿರ ದಿನವನ್ನು ಆಚರಿಸಲಾಗುತ್ತದೆ. ಅಪ್ಪ ಅಂದ್ರೆ ಶಿಸ್ತು, ಅಪ್ಪ ಅಂದ್ರೆ ಒಂದು ಗತ್ತು, ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ವಿಶ್ವಾಸ, ಅಪ್ಪ ನನ್ನ ಜೊತೆಗಿದ್ರೆ ಏನಾದ್ರೂ ಸಾಧಿಸಬಲ್ಲೆ ಎಂಬ ಆತ್ಮಸ್ಥೈರ್ಯ. ಪ್ರತಿ ಹೆಜ್ಜೆಯಲ್ಲೂ ತನ್ನ ಮಕ್ಕಳ ಅಭಿವೃದ್ಧಿ ಮತ್ತು ಬೆಳವಣಿಗೆಗಾಗಿ ಶ್ರಮಿಸುವ ಜೀವ ಎಂದ್ರೆ ಅದು ಅಪ್ಪ. ಇಂತಹ ಎಲ್ಲ ತ್ಯಾಗಮಯಿ ಹಾಗೂ ಸಹೃದಯಿ ತಂದೆಯರಿಗೆ ಅಪ್ಪಂದಿರ ದಿನದ ಶುಭಾಶಯಗಳು. ಇಂಥ ಈ ವಿಶೇಷ ದಿನ ನಾನು ನಮ್ಮ ಅಪ್ಪನಿಗೆ ವಿಶ್ ಮಾಡೋದನ್ನ ಮಿಸ್ ಮಾಡ್ಕೊಳ್ಳಲ್ಲ. ನಂಗೆಲ್ಲ ರೀತಿಯಿಂದ ಸಪೋರ್ಟ್ ಮಾಡೋ ಹಾಗೂ ಅಷ್ಟೇ ಪ್ರೀತಿಸೋ ಅಪ್ಪನಿಗೆ ಹ್ಯಾಪಿ ಫಾದರ್ಸ್ ಡೇ. ಲವ್ ಯು ಅಪ್ಪ. ಧನ್ಯವಾದಗಳು.